ಇನ್ನು ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇವತ್ತು ಮೊದಲ ಕರಡು ಪ್ರತಿಯನ್ನ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಸುಮಾರು 1,796,389 ಮತದಾರರ ಹೆಸರುಗಳನ್ನ ಕರಡು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಅಂತ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರು ತಿಳಿಸಿದ್ದಾರೆ. ಈ ಕರಡು ಪಟ್ಟಿಯಲ್ಲಿ ಒಟ್ಟು 4,46,35,975 ಮತದಾರರು ಹೆಸರಿದೆ. ಇವರಲ್ಲಿ ಪುರುಷರು 2,21,59,240 ಮಂದಿ, ಮಹಿಳೆಯರು 2,24,78,864, ಹಾಗೇನೆ NRI ಮತದಾರರ ಸಂಖ್ಯೆ 951 ಆಗಿದೆ ಅಂತ ತಿಳಿದು ಬಂದಿದೆ. 4,46,00,000 ಫಾರ್ಮ್ 6 ಯಾರ್ಯಾರು ಹೊಸದಾಗಿ ಸೇರ್ಪಡೆಗೆ ಫಾರ್ಮ್ 6 ಕೊಟ್ಟಿದ್ದಾರೆ ಅವರು ಕುರಿತು BLO ಅವರು ವೆರಿಫೈ ಮಾಡಿ EROಗೆ ರಿಪೋರ್ಟ್ ಕಳಿಸ್ತಾರೆ. ಮತ್ತು ಫಾರ್ಮ್ 8 ಕರೆಕ್ಷನ್ಸ್ ಯಾರು ಹಾಕಿದ್ದಾರೆ ಅವರು ಸಮೇತ ಈಗಲಿಂದ ಪ್ರಾಸೆಸ್ ಶುರುವಾಗುತ್ತೆ. ಇಲ್ಲ ನೋಟಿಸ್ ಡಿಫರೆಂಟ್. ನೋಟಿಸ್ ಕೊಡುವುದು 4,46,00,000 ಮತದಾರರ ಪೈಕಿ ನೋಟಿಸ್ ಬರುವುದು 43,80,000 ಮತದಾರರಿಗೆ ಮಾತ್ರ. ನೋಟಿಸ್ ಯಾರಿಗೆ ಬರ್ತದ್ರೆ ಡ್ರಾಫ್ಟ್ ಅಲ್ಲಿ ಹೆಸರು ಇದ್ದು ಅವ್ರದ್ದು ಮ್ಯಾಪಿಂಗ್ ಡೇಟಾ ಕೊಟ್ಟಿಲ್ಲ ಅಥವಾ ಕೊಟ್ಟಿರುವ ಮ್ಯಾಪಿಂಗ್ ಡೇಟಾಬೇಸ್ ಜೊತೆ ಟ್ಯಾಲಿ ಆಗ್ತಿಲ್ಲ ಅಂತವರಿಗೆ ಮಾತ್ರ ನೋಟಿಸ್ ಕೊಡ್ತಾರೆ. ಆ ಸಂಖ್ಯೆ 43,80,000. ಈ ಪಟ್ಟಿಯನ್ನ ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನ್ ಅಲ್ಲಿ BLOಗಳು ಪ್ರಕಟಣೆ ಮಾಡ್ತಾರೆ. ಅವರಿಗೆ ನೋಟಿಸ್ ಮನೆಗೆ ಹೋಗಿ ನೇರವಾಗಿ BLO ಅವರೇ ತಲುಪಿಸ್ತಾರೆ. ಈ ನೋಟಿಸ್ ಕೊಡುವ ವಿಧಾನ ಹೇಗಿದೆ ಅಂತ ಕೇಳಿದ್ರೆ, ಮತದಾರರು ಇದ್ರೆ ಅವರಿಗೆ ಸರ್ವಿಸ್ ಮಾಡಬಹುದು ಅಥವಾ ಮತದಾರ ಇಲ್ಲದಲ್ಲಿ ಮತದಾರರು ಸೂಚಿಸುವ ಬೇರೆ ಯಾರೇ ಒಬ್ಬರಿಗೆ ನೋಟಿಸ್ ಅನ್ನ ಅವ್ರ ಕೈಯಲ್ಲಿ ಕೊಡಬಹುದು. ಮತದಾರರ ರಿಲೇಟಿವ್ಸ್ಗಾಗಲಿ ಮತದಾರರ ಈವನ್ ಸರ್ವೆಂಟ್ಗೂ ಸಮೇತ ಕೊಡಬಹುದಾಗಿದೆ. ಅದಾದ ನಂತರ ಮತದಾರರು ದಾಖಲಾತಿ ಕೊಡಬೇಕು. ಯಾರು ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ದಾಖಲಾತಿ ಅಂತ.